ಸ್ನೇಹಿತರಿಗೆ ನಿಮಗೆ ವಿಶೇಷವಾಗಿ ಸ್ವಾಗತ. ಈಗಾಗಲೇ ಅಧ್ಯಕ್ಷರು ಮತ್ತು ನಮ್ಮ ರಾಜ್ಯ ಉಪಾಧ್ಯಕ್ಷರು ಈಗಾಗಲೇ ಹಲವಾರು ವಿಚಾರಗಳನ್ನ ನಮ್ಮ ತಾಲೂಕಿನ ಶಾಸಕನ ಬಗ್ಗೆ ಹಲವಾರು ವಿಚಾರಗಳನ್ನ ಹಂಚ್ಕೊಂಡಿರುವಂಥದ್ದನ್ನ ನೀವು ಗಮನಿಸಿದ್ದೀರಿ. ನಾನು ಫಸ್ಟ್ ಆಫ್ ಆಲು ಇಡೀ ಜಿಲ್ಲೆನಲ್ಲಿ, ತುಮಕೂರು ಜಿಲ್ಲೆಯಲ್ಲಿ ಒಬ್ಬ ನರಸತ್ತ ಶಾಸಕ ಯಾರಾದರೂ ಇದ್ದರೆ ಅದು ಸುರೇಶ್ ಗೌಡ. ನರ ಸೊಟ್ಟೋಗ್ಬಿಟ್ಟಿತ್ತು. ಯಾಕೆಂದರೆ ನನ್ನ ಅಭಿಪ್ರಾಯದಲ್ಲಿ 2 ವರ್ಷಗಳ ಹಿಂದೆ ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳಲ್ಲಿ ಒಂದು ಕೂಡ ಈಡೇರಿಸಕ್ಕಾಗದೇ ಇರತಕ್ಕಂಥ ನರಸತ್ತ ಶಾಸಕ ಸುರೇಶ್ ಗೌಡ. ಆತನಿಗೆ ಏನಾಗೈತೆ, ಮೊನ್ನೆ ಎಲ್ಲ ಒಂದು ವಿಡಿಯೋ ನೋಡಿದೆ. ಪಾಪ ಇದಕ್ಕೆ ಹೋಗೋರೆ ವಾರಣಾಸಿ ಪ್ರಯಾಗ್ರಾಜ್ಗೆ ಸ್ನಾನ ಭಾಳ ಚೆನ್ನಾಗಿ ಮಾಡ್ತಿದ್ದೆ, ನೋಡ್ತಿದ್ದೆ ಅದನ್ನು. ನನಗೆ ಖುಷಿ ಆಯಿತು. ಮಾಡಿರೋ ಪಾಪಗಳು, ಮಾಡಿರೋ ತಪ್ಪುಗಳು ಎಲ್ಲ ತಿರ್ಗಂಡು ಬರ್ತಾನೆ ಮನುಷ್ಯ. ಇನ್ನು ಮುಂದಕ್ಕೆ ಹೊಸ ಮನುಷ್ಯನಾಗ್ತಾನೆ, ಒಳ್ಳೆ ಬುದ್ಧಿ ಕಲಿತ್ಕೊತಾನೆ, ಜನಗಳಿಗೆ ಗೌರವ ಕೊಡ್ತಾರೆ, ಮತ್ತು ದೊಡ್ಡವ್ರಿಗೆ ಗೌರವ ಕೊಡ್ತಾರೆ, ಕೆಲಸ ಅಭಿವೃದ್ಧಿ ಮಾಡ್ಬೋದು ಅಂತ ಅಂದ್ಕೊಂಡಪ್ಪ. ಬಟ್ ಎಲ್ಲ ಒಂದು ಕಡೆ ಉಲ್ಟಾ ಆಗೈತೆ. ಪ್ರಯಾಗ್ರಾಜ್ಗೆ ಹೋಗ್ಬಿಟ್ಟು ಅಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡ್ಕೊಂಡಾದ್ಮೇಲೆ ಪಾಪ ಎಲ್ಲ ಹೊರಟೋಗ್ತದೆ, ಪುಣ್ಯ ಸಿಗುತ್ತೆ ಅಂತೇಳಿ ನಾವೆಲ್ಲ ಇಡೀ ದೇಶದಲ್ಲಿ ನಾವೆಲ್ಲ ಹಿಂದೂಗಳು ನಂಬಿರೋವಂಥದ್ದು. ಅದರಲ್ಲಿ ಈ ಪುಣ್ಯಾತ್ಮ ಹೋಗಿ ಬಂದಮೇಲೆ ಪಾಪ ಜಾಸ್ತಿ ಮಾಡ್ಕೊಂಡಂತಾನೆ. ಮತ್ತೆಲ್ಲ ಒಂದು ಕಡೆ ಆತನಿಗೆ ಮುಂದಿನ ದಿನಗಳಲ್ಲಿ ಶಾಪ ಇನ್ನು ವಿಮೋಚನೆ ಆಗಿಲ್ಲ ಅಂತ ನನ್ನ ಅಭಿಪ್ರಾಯ. ಈಗ ಮತ್ತೊಂದು ಆ ಕುಂಭಮೇಳ ಸಕ್ಸಸ್ ಆಗಿಲ್ಲ ಅಂತ ಕಾಣ್ತದೆ ಸುರೇಶ್ ಗೌಡನಿಗೆ. ಸೊ ಹಂಗಾಗಿ ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಕುಂಭಮೇಳ ಮಾಡೋಕೆ ಕೊಟ್ಟವ್ರು ನಮ್ಮ ಸರ್ಕಾರದಲ್ಲಿ. ಈಗ ಎಲ್ಲಿ ತಲಕಾಡಲ್ಲಿ ಅಟ್ಲೀಸ್ಟ್ ಎಲ್ಲರೂ ಕಳ್ಸೋಣ ಅಂತಿದ್ದೀನಿ. ಅಟ್ಟಲ್ಲಿ ಅದೇ ತೀನಸಿಪುರ ತಲಕಾಡ್ಕೋಣ, ಅದೇ ಕ್ಷೇತ್ರ ಬಾಣ. ನನ್ನ ಕ್ಷೇತ್ರ MLA, ನನ್ನ ಸ್ನೇಹಿತ MLA ಆಗಿದ್ದ ಅಶ್ವಿನು. ಅಲ್ಲಿ ತೀನಸಿಪುರದಲ್ಲಿ ಇವತ್ತೇನೋ ಕುಂಭಮೇಳ ಮಾಡಬೇಕು ಅಂತ ಸರ್ಕಾರ ಈಗಾಗಲೇ ಹೊಟ್ಟಿರ್ತಕ್ಕಂಥದ್ದಿದೆಯೋ, ಅಟ್ಲೀಸ್ಟ್ ನಮ್ಮ ಕರ್ನಾಟಕದ ಆ ಕಾವೇರಿ ನದಿ ನೀರಿನಲ್ಲಿ ಅಟ್ಲೀಸ್ಟು ಸ್ನಾನ ಮಾಡೋದ್ಮೇಲೆ ಪಾಪ ಕಳ್ಕತ್ತಾರ ಅಂತ ಕಾದು ನೋಡಬೇಕು. ಅಕಸ್ಮಾತ್ ಅವ್ರು ಹೋಗದೆ ಹೋದರೆ, ಸುಳ್ಳು ಹೇಳೋದು ಕಮ್ಮಿ ಮಾಡ್ಕೊಂಡೆ ಹೋದರೆ, ನಾನೇ ಒಂದು ಕಾರನ್ನು ಕೊಟ್ಟುಬಿಟ್ಟು ಅದನ್ನು ಹೋಗಿ ಅಲ್ಲಿ 3 ಸರಿ ಮುಳುಗಿಸ್ಬಿಟ್ಟು ಈ ಕ್ಷೇತ್ರಕ್ಕೆ ಕರ್ಕೊಂಬರ್ಬೇಕು ಅಂತಿದ್ದೀನಿ. ಇನ್ನು ಮುಂದಕ್ಕಾರ ಸುಳ್ಳು ಕಮ್ಮಿ ಮಾಡಲಿ ಅಂತ ಅಷ್ಟೇ. ಏನ್ರಿ ಉಪಾಧ್ಯಕ್ಷರೇ? ಸೊ ನಾನು ಇಟ್ನಲ್ಲಿ ನಾವು ಕರ್ಕೊಂಡು ಹೋಗಿ ರಿಕ್ವೆಸ್ಟ್ ಮಾಡ್ಕೊತೀನಿ ಕಣ್ರಿ, ಈ ಜಿಲ್ಲೆಯ ಒಳದಕ್ಕಾಗಿ ನಮ್ಮ ಕ್ಷೇತ್ರದ ಜನಕ್ಕೋಸ್ಕರ ಅಟ್ಲೀಸ್ಟ್ ನಾನು ಅದನ್ನು ರಿಕ್ವೆಸ್ಟ್ ಮಾಡ್ಕೊತೀನಿ. ಸುರೇಶ್ ಗೌಡ ಹೋಗಿ ಬರೋಣ ನೀನು ಅಂತೇಳಿ. ನಾನು ಪಾಯಿಂಟಿಗೆ ಬಂದ್ಬಿಡ್ತೀನಿ ಈಗ ನೋಡಿ.